ಕಜ್ಜಾಯ ಗಣೇಶ ಗಾನವಜನ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಚೈತ್ರ ಅವರು. ಅವರ ಇನ್ನೂ ಕೆಲವು ಹಾಡುಗಳನ್ನ ಕೇಳೋಣ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಚಿಕ್ಕದಾಗಿ ನಾವು ಗಣೇಶನ ಬಗ್ಗೆ ವಿಚಾರ ಮಾಡೋದಾದರೆ, ಗಣೇಶ ನಮಗೆ ಗಣೇಶ ಅಂದ ತಕ್ಷಣ ನೆನಪಾಗೋದು ವರ್ಷಕ್ಕೊಂದ್ಸಲ ಬರುವಂಥ ಗಣೇಶ. ಆದರೆ ಪ್ರತಿದಿನ ಕೂಡ ನಾವು ಗಣೇಶನ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಸೊ ಹೇಗೆ ಅನಾವರಣಗೊಳ್ತಾನೆ ಬೇರೆ ಬೇರೆ ರೂಪಗಳಲ್ಲಿ ಗಣೇಶ, ಬನ್ನಿ ನೋಡ್ಕೊಂಬರೋಣ ಈ ಚಿಕ್ಕದಾದ ಇಂಟ್ರೆಸ್ಟಿಂಗ್ ಆದ ಸಾಕ್ಷ್ಯಚಿತ್ರವನ್ನು. ಬೆಂಗಳೂರು, ಲಕ್ಷಾಂತರ ಜನ, ನೂರಾರು ದೇವರು, ಹತ್ತಾರು ಹಬ್ಬಗಳು. ಆದರೆ ಆಯಾ ದೇವರುಗಳ ಹಬ್ಬಗಳು, ಉತ್ಸವಗಳು ವರ್ಷಕ್ಕೊಮ್ಮೆ ಬಂದರೆ ಆ ದೇವರುಗಳ ಹೆಸರಿಟ್ಟುಕೊಂಡು ಓಡಾಡುವ ಜನರ ಜೊತೆಗಿನ ಒಡನಾಟದ ನಿತ್ಯೋತ್ಸವ ನಮ್ಮ ಇಲ್ಲಿ ಜೀವನ. ಈಗ ಗಣೇಶ ಹಬ್ಬ ಬಂದಿದೆ. ಹಾಗಾಗಿ ಆ ಗಾಡ್ ಗಣೇಶನ ಜೊತೆ ನಮ್ಮ ಈ ಗಲ್ಲಿ ಗಣೇಶರನ್ನು ಸ್ವಲ್ಪ ನೋಡಿಕೊಂಡು ಬರೋಣವಾ? ಗಣೇಶ ಗಣೇಶ ಸಾರೇ ಹೇಳಿರೋದು. ಅಗ್ಯಕ್ಕೆ ಅಗಿಸ್ತಾ ಇದ್ದೀವಿ, ಇನ್ನ ಊರು ತುಂಬಾ ಎಲ್ಲ ಅಗಿತಾ ಇದ್ದೀವಿ. ಗಣೇಶ ಅಂತ ಗಣೇಶ ಅವರಿದ್ರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇಲ್ಲಿ. ಗಣೇಶ ಒಂದು ಶಕ್ತಿ, ಜೈ ಗಣೇಶ ಒಂದು ಶಕ್ತಿ, ಜೈ ಕಾರ್ಪೊರೇಟರ್ ಗಣೇಶ ಅವರಿಗೆ ಜೈ, ಕಾರ್ಪೊರೇಟರ್ ಗಣೇಶ ಅವರಿಗೆ ಜೈ. ಯಾರಲ್ಲ ಗಣೇಶ? ಇವತ್ತು ಗಣೇಶ, ನಾಳೆ ಮಹೇಶ್, ಯಾವ ಗೊತ್ತಲೇ? ಬಾ ಹೋಗೋಣ. ಸರ್ ಗಣೇಶ ಸರ್ ಯಾರೋ ಹೋಗ್ಬಿಟ್ಟಾರ ಸರ್. ಹೌದಾ? ಯಾವಾಗ ಸರ್? ನೆನ್ನೆ ಹೋಗ್ಬಿಟ್ಟಾರ ಸರ್. ಅಯ್ಯೋ, ಅವ್ರು ಸೆಕೆಂಡ್ ಫ್ಲೋರ್ಗೆ ಹೋಗಿದ್ದಾರೆ ಸರ್. ಹೌದಾ? ಸರ್ ಗಣೇಶ ಸರ್. ಯಾವ ಗಣೇಶ? ಮಾಡಿ ಮೇಲೆ ಇರ್ತಿದ್ದ, ನನ್ನ ಮಗಳು ನೋಡ್ಕೊಂಡು ಹೋಗಿದ್ದಾನೆ. ಕಳ್ಳ ನನ್ನ ಮಗ. ಎಲ್ಲಿದ್ದಾನ ಅವನು? ಎಲ್ಲವನು? ಎಲ್ಲಿದ್ದಾನ ಅವನು? ಗಣೇಶ ಹಬ್ಬ ಅಂದರೆ ಏನೋ ಒಂದು ಸಂತೋಷ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಒಂದು ಸಂತೋಷ. ಗಣೇಶನ ಆಕಾರನೇ ಒಂದು ಆನಂದ. ಗಣೇಶ ನನ್ನ ಎಕ್ಸ್ ಬಾಯ್ ಫ್ರೆಂಡ್. ನಂಗೆ ಡೊಳ್ಳು ಹೊಟ್ಟೆ ಗಣೇಶ ಇಷ್ಟ ಇಲ್ಲ. ಏನಿದ್ರು 6 ಪ್ಯಾಕ್ ಗಣೇಶನೇ ಇಷ್ಟ. ಸ್ಮಿತಾ, ನಾ ಏನೋ ಹೇಳ್ಬೇಕಪ್ಪ. ತುಂಬಾ ದಿವಸದಿಂದ ಆಸೆ ಆಗ್ಬಿಟ್ಟೈತೆ ನಿನ್ನ. ನಾನು ಲವ್ ಮಾಡ್ಬೇಕು ಸ್ಮಿತಾ. ಯಾಕೆ ನಗ್ತೀಯಪ್ಪ? ಹಿಂಗೆಲ್ಲ ನಗುರು ನಂಗೆ ಒಂಥರ ಆಯ್ತದಪ್ಪ. ಇಲ್ಲ ಹೇಳು ಸ್ಮಿತಾ. ನನಗೆ ಈ ಹೊಟ್ಟೆ ಬೇಡ, ನಂಗೆ ದಪ್ಪ ಬೇಕು. ಹೊಟ್ಟೆ? ಅಯ್ಯೋ ಗೊತ್ತಾ? ಯಾವ ತರ? ಗಣೇಶ ತರ. ಅಯ್ಯೋ, ಗಣೇಶ ತರ ಹೊಟ್ಟೆ ಹೆಂಗಪ್ಪ ಮಾಡೋದು? ಮಣ್ಣಿನಿಂದ ಗಣಪತಿ ಮೂರ್ತಿಯನ್ನು ಮಾಡಿ ಎಲ್ಲ ವರ್ಗದ ಜನ, ಮಕ್ಕಳು ಸೇರಿ ಜನರ ಹತ್ರ, ಎಲ್ಲರ ಹತ್ರ 10 ಪೈಸೆ ಇರ್ಬೋದು, 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇಸ್ಕೊಂಡು ಎಲ್ಲ ಸಂಘಟನೆ ಮಾಡಿ ಟೀಮ್ ವರ್ಕ್ ಆಗಿ ಅಂತ ಯಾವತ್ತೂ ಇದಕ್ಕೆ ಏನೋ ಡಿಸ್ಕ್ರಿಮಿನೇಷನ್ ಯಾವತ್ತಿಲ್ಲ ಅಂತ ನನ್ನ ಭಾವನೆ. ಅದು ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಗಣೇಶನ ಮಹೇಶನು ಎಲ್ಲಿದೆಯಾ? ಆಧಾರ್ ಕಾರ್ಡ್ ಇದೆಯಾ? ಹೋಗ್ತಾ ಇರಿ. ವಿದ್ಯಾ ಗಣೇಶ ತಂದೆ ತಾಯಿಯನ್ನೇ ಸುತ್ತು ಹೊಡೆದ್ಬಿಟ್ಟು ತನ್ನ ವಿದ್ಯಾ ಬುದ್ಧಿ ತೋರಿಸ್ತಾನೆ. ಏಕಂತಂದರೆ ತಂದೆ ತಾಯಿನೇ ದೇವರು. ಜನ್ಮ ಕೊಟ್ಟ ತಾಯಿ ತಂದೆ ಹತ್ತಿರನೇ ಒಂದು ಮೋಕ್ಷ ಇದೆ. ಗಣೇಶ, ಲಂಬು ಗಣೇಶ. ಗಣೇಶನ ಅವನಪ್ಪ ವೇಸ್ಟ್ ಫೇಲ್, ಅಟೆಂಡೆನ್ಸೇ ಇಲ್ಲ. हम जानी जब मैं फिर भी साथ में हमारा भी फर्स्ट व्हील चलता है. गणेश चौथ के दिन उपवास का फर्स्ट व्हील चलता है. हम साथ में वो भी मनाते हैं, बहुत खुशी से मनाते हैं. சொல்லுங்க சார். நான் பிரகாஷ் பேசுகிறேன். எங்கே
எந்த இடத்துல எல்லாம் பேஷண்ட் எல்லாம் முடிவு பண்ணிட்டு தான் இருக்கிறோம் சொல்லுங்க வந்துடுறேன் எப்போ வரணும் எங்கே ஓகே ஓகே கணேஷா பற்றி ஒரு நிமிஷம் ஹலோ இதை பற்றி கணேஷா பற்றி கேட்டுக்கிறாங்க நான் சொல்லிவிட்டு உங்களுக்கு ஃபோன் பண்ணுறேன் ஓகே உங்களுக்கு பற்றி கணேஷா பற்றி சொன்னேன் இல்லைங்களா எங்கள் கணேஷா பற்றி கேட்டீங்க ஓகே ஒரு நிமிஷம் சொல்கிறேங்க கணேஷா பற்றி சொல்லணும்னாக்கா திருநெல்வேலியில் அவர் அங்கே திருநெல்வேலி போய்க்குவார் திருநெல்வேலி அல்வா நல்லா இருக்கும் அந்த அங்கே இருந்தார் ஒரு வேலை வந்துனாக்கா இதில் சிவகாசியில் பட்டாஸ் கம்பெனி இருக்குது ஒரு அங்கே கூட இருக்குவார் இன்னொன்று காஞ்சிபுரம் புடவை அங்கேயும் இருக்குவாருங்க அவர் எங்கே இருக்கிறாரு அப்படின்னு டோட்டலாக தமிழ்நாட்டில் சுற்றின இடமே கிடையாது ஆனால் இப்போ எங்கே இருக்கிறாருனாக்கா சென்னையில் சூப்பர் ஸ்டார் கமல்ஹாசன் இங்கே இருக்கிற இடத்துல அவர் என்ன ஸ்டார் ஆகிறார் இடத்துல ஆனால் பெரிய ஸ்டார் ஆகிறான்னு மட்டும் கண்டிப்பாக தெரியும் ஆனால் இன்னொரு சொல்லுமா உங்களுக்கு ಉದಾಹರಣೆಗೆ ಗಣೇಶ ಮಾಡುವಂಥ ಅದರ ಹಿಂದೆ ಎಷ್ಟೋ ಒಂದು ವಿದ್ಯೆಗೆ ಸಂಬಂಧಪಟ್ಟ ಒಂದು ಪುರಾಣ ಇದ್ದರೂ ಕೂಡ ಸೊ ನಾವು ಕಲೆಯ ಒಂದು ಪಾತ್ರವನ್ನು ಈ ಹಬ್ಬಗಳಲ್ಲಿ ಕೂಡ ನಾವು ಕಾಣ್ತೀವಿ. ಗಣೇಶ ಮಾರಾಟ ಈ ವರ್ಷ ಪ್ರತಿ ವರ್ಷದಂತೆ ಚೆನ್ನಾಗಿದೆ. ಈ ವರ್ಷ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯೋ ಭರವಸೆ ನಮ್ಮಲ್ಲಿದೆ. ಪಾರ್ಟಿ ಟೌನಲ್ಲಿ ಇದು 5ನೇ ಜನ್ರೇಷನು. ಇಲ್ಲಿ ಎಲ್ಲ ರೀತಿ ಗಣೇಶಗಳು ನಿಮಗೆ ಸಿಗುತ್ತೆ. 1 ಇಂಚಿಂದ ಒಂದು 20 ಅಡಿವರೆಗೂ. ಗಣೇಶ ಬಂದಂತೆ ಗಣೇಶ ಏನೋ ಗಣೇಶ ಅದು ತೊಂದರೆ ನಾನು ಬರ್ತಿರ್ಲಿ ಕಡುಬು ಗಿಡುಬು ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬ ಬ್ರರ್ ಅನ್ಕೊಂಡು ಬಂದ್ಬಿಡು ಏನ್ರ ನೀವಲ್ಲೇ ಇದೇ ಆಗೋಯ್ತಪ್ಪ ಗಣೇಶನಂತ ರೋಡಲ್ಲಂತೆ ಎಲ್ಲರಿಗೂ ಟ್ರಾಫಿಕ್ ಗೀಪಿಂಗ್ ಮಾಡ್ಕೊಂಡು ದಮ್ಟ ಹಿಡ್ಕೊಂಡು ಏನ್ರ ಇದೆ ಗಣೇಶ ಎಲ್ಲ ಇತ್ತು ಬರ್ರ ಮನೆಗೆ ಕೆಲಸ ಇಲ್ದಾರ ಮಾಡೋದ್ರಲ್ಲಿ ಅಣ್ಣಾಜರ್ ಹತ್ರ ಏನಾರ ಮಾಡ್ರಲ್ಲ ಈಗ ಸಂತಾತ ಬರ್ರ ಗಣಪತಿ ಬಪ್ಪ ಬೋರಿಯ ಸರ್ ಅದೇ ಗಣೇಶ ಸರ್ ಯಾವ ಗಣೇಶ? ಬೆಕ್ಕಿನ ಕಣ್ ಗಣೇಶನ, ಮದ್ರಾಸಾಯಿ ಗಣೇಶನ? ಸರ್ ನೀವ್ಯಾವ ಗಣೇಶ ಸರ್? ಮದ್ರಾಸಾಯಿ ಗಣೇಶ. ಯಾವ ಗಣೇಶ ಬೇಕಾಗಿತ್ತು? ನಮಗೆ ದೇವ್ರ ಗಣೇಶ ಬೇಕಾಗಿತ್ತಣ್ಣ. ದೇವ್ರ ಗಣೇಶನ ಅಣ್ಣ? ಗಣೇಶ ದೇವ್ರ ಗಣೇಶ ಈ ಏರಿಯಾಗ ಒಬ್ಬನೇ ಡಾನ್ ಎತ್ತು ಮಚ್ಚನ್ನ ಮಾ ಇಳಿಸು 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 ಕೈ ನೋವು ಬರುತ್ತೆ. ಸರ್ ಬರ್ತೀವಿ ಸರ್ ಹಾಗಾದ್ರೆ. ಹೋಗಿ ಬನ್ನಿ ನಾನಿನ್ನು 18 ದೇವ್ರ ಪೂಜೆ ಮಾಡಬೇಕು. ಈಗ 10 ದೇವರಾಗಿದೆ, ಅದಕ್ಕೆ ನಾನು ದೇವ್ರ ಗಣೇಶ ಅನ್ನೋದು. ಓಂ ಗಣೇಶಾಯ ನಮಃ, ಓಂ ಶ್ರೀ ಗಣೇಶಾಯ ನಮಃ. ಹೀಗೆ ಈ ಗಲ್ಲಿ ಗಣೇಶರ ಜೊತೆಗಿನ ನಿಮ್ಮ ಒಡನಾಟ ಫಲಪ್ರದವಾಗಿರಲಿ, ಆನಂದಮಯವಾಗಿರಲಿ ಅಂತ ಗಾಡ್ ಗಣೇಶನ್ನ ಪ್ರಾರ್ಥಿಸಿ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಗಣೇಶ ಫೆಸ್ಟಿವಲ್. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಚೈತ್ರ ಅವರ ಸಂಗೀತಧಾರೆ ಮತ್ತು ಗಣೇಶನ ಕುರಿತ ಇನ್ನಷ್ಟು ವಿಚಾರಧಾರೆ.